ಇನ್ನೇನು ಸಿಕ್ ಹಾಕೋತಾರೆ, ಈಗ ಗುಂಡಿಗೆ ಬೀಳ್ತಾರೆ ಎನ್ನುವಾಗ ಪುಷ್ಪಕ ವಿಮಾನವೇ ಬಂದು ಕೂರಿಸ್ಕೊಂಡು ಹೋದ್ರೆ ಹೆಂಗಾಗುತ್ತೋ ಹಂಗೇ ಆಗ್ತಿದೆ ಕರ್ನಾಟಕದ ಸಿಎಂ ಕತೆ. ಈಗ ಸರ್ಕಾರದ ಒಂದು ಆದೇಶ ಹಾಗೂ ಅದರ ವಾಪಸ್ಗೆ ನಿರ್ದೇಶನ ಎರಡೂ ಕೂಡ ಸಿಎಂ ಪಾಲಿನ ಶಾಪ ಪಾಪರ್ ಆಗೋ ಹಾಗೆ ಮಾಡಿದ್ದು ಹೇಗೆ? ಗೋವಿಂದಣ್ಣ ಹೇಳಿದ್ದಾರೆ, ನೋಡ್ಕೊಂಬನ್ನಿ. ಮಾಡೋದು ಯಾಕೆ, ಆಮೇಲೆ ವಾಪಸ್ ತಗೊಳ್ಳೋದು ಯಾಕೆ? ಗೌರ್ಮೆಂಟಿನ ಆರ್ಡ್ರು ಅಂದ್ರೆ ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ವಾ? ಹೆಂಗ್ ಬೇಕೋ ಹಂಗೆ ಆರ್ಡರ್ ಮಾಡ್ಬೋದಾ? ಹೆಂಗಿದೆ ನೋಡಿ, ಅವ್ರು ಆರ್ಡರ್ ಮಾಡಿದ್ದು ಇವ್ರಿಗೆ ಗೊತ್ತೇ ಆಗ್ಲಿಲ್ವಂತೆ, ಇವ್ರು ಮಾಡಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ವಂತೆ, ಅದಕ್ಕೆ ಈಗ ವಾಪಸ್ ತಗೋತಾರಂತೆ. ಸರ್ಕಾರದ ಆರ್ಡ್ರು ಅಂದ್ರೆ ಕಳ್ಳೆಪುರಿ ಪೇಪರ್ಗಿಂತ ಕಡೆ ಆಯ್ತಾ ಅಂತ ಗೊಣಗ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅಲ್ಲಿಗೆ ಯಾವುದೋ ಸರ್ಕಾರಿ ಆದೇಶದ ಯೂ ಟರ್ನ್ ರಿಪೋರ್ಟ್ ಅವ್ರ ಕಿವಿಗೆ ಬಿದ್ದಿದೆ ಅಂತ ಖಾತ್ರಿ ಆಗಿದ್ದೆ ತಡ ಕೇಳ್ಬಿಟ್ವಿ. ಅರೆ ಗೋವಿಂದಣ್ಣ, ಯಾವ ಆರ್ಡರ್ ಬಗ್ಗೆ ಮಾತಾಡ್ತಿದ್ದೀರಿ? ಏನು ಹೊಸ ಕಥೆ ನಿಮ್ದು? ಸರ್ಕಾರಿ ಆದೇಶನ ಕಳ್ಳೆಪುರಿ ಪೇಪರ್ಗಿಂತ ಕಡೆ ಮಾಡಿದ್ಯಾರು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ. ಆಗ ಬಾಯ್ಬಿಟ್ರು ನೋಡಿ ತುಘಲಕ್ ದರ್ಬಾರಿನಂಥ ಆದೇಶದ ಕತೆ. ವಿಷಯ ಏನಪ್ಪಾ ಅಂದ್ರೆ, 2 ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿತ್ತು. ಅದಾಗಿ 2ನೇ ದಿನ ಅಂದ್ರೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಈ ಆದೇಶದ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿರೋದು. ಅದೇ ಕ್ಯಾಬಿನೆಟ್ಟಿನ ಗಟ್ಟಿ ಮೂಲಗಳಿಂದ ನಮಗೆ ಗ್ಯಾರಂಟಿ ಆಗಿದೆ. ಸಿಎಂ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಗರಂ ಆಗಿದ್ಯಾಕೆ ಅಂತ ಕೇಳಿದ್ರೆ, ಅದೇ ಕ್ಯಾಬಿನೆಟ್ಟಿನ ಗಟ್ಟಿ ಮೂಲಗಳು ಹೇಳಿದ್ದೇನಪ್ಪಾ ಅಂದ್ರೆ, ಗುಟ್ಕಾ ಪಾನ್ ಮಸಾಲ ಆದೇಶ ಆಗೋ ಮೊದಲು ಸಿಎಂಗೆ ಗೊತ್ತೇ ಆಗ್ಲಿಲ್ವಂತೆ. ಸಿಎಂಗೆ ಹೇಳ್ದೆ ಕೇಳದೆ ರಾತ್ರೋರಾತ್ರಿ ಆದೇಶ ಮಾಡಿದ್ದೇ ಸಿಎಂ ರಾಂಗ್ ಆಗೋಕೆ ಕಾರಣ ಆಯ್ತು ಅನ್ನೋದು ಅದೇ ಸಚಿವ ಸಂಪುಟದ ಸ್ಫುಟವಾದ ಮೂಲಗಳ ಖಚಿತವಾದ ಮಾಹಿತಿ. ಸಚಿವ ಸಂಪುಟ ಸಭೆಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಾದ ಸಿಎಂ ಮೊದಲು ಆ ಗುಟ್ಕಾ ಪಾನ್ ಮಸಾಲ ನಿಷೇಧದ ಆದೇಶ ವಾಪಸ್ ತಗೊಳ್ಳಿ, ಇನ್ಮೇಲೆ ಈ ಥರ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ ಆರ್ಡರ್ ಮಾಡೋ ಮೊದಲು ನನ್ನ ಗಮನಕ್ಕೆ ತನ್ನಿ ಅಂತ ಕ್ಲಾಸ್ ತಗೊಂಡಿದ್ದನ್ನ ಕ್ಯಾಬಿನೆಟ್ನ ಗಟ್ಟಿ ಮೂಲಗಳು ಕಣ್ಣಾರೆ ಕಂಡಂತೆ ಕಟ್ಟಿಕೊಟ್ಟಿವೆ. ಆ ಕಡೆ ಗುಟ್ಕಾ ನಿಷೇಧ ವಾಪಸ್ ತಗೊಳ್ಳೋ ಆರ್ಡ್ರು ಟೈಪ್ ಆಗೋಕೆ ಶುರು ಮಾಡಿದ್ಮೇಲೆ ಈ ಕಡೆ ವಿರೋಧ ಪಕ್ಷದ ಮಹಾನಾಯಕರುಗಳು ಸಿನಿಮಾದಲ್ಲಿ ಎಲ್ಲ ಮುಗಿದ್ಮೇಲೆ ಬರೋ ಪೊಲೀಸರ ಸ್ಟೈಲಲ್ಲಿ ಈಗ ಬಂದು ಗುಟ್ಕಾ ನಿಷೇಧದ ಆರ್ಡ್ರು ಕೈಯಲ್ಲಿ ಹಿಡ್ಕೊಂಡು ಬಂದು ಈ ಆದೇಶ ವಾಪಸ್ ತಗೋಬೇಕು ಅಂತ ಡಂಗರ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಯಾರೇ ಆರ್ಡ್ರು ಮಾಡಿರ್ಲಿ, ಈಗ ಆ ಆರ್ಡ್ರನ್ನ ವಾಪಸ್ ಮಾಡಿಸಿದ ಸಿಎಂ ಅಡಿಕೆ ಬೆಳೆಗಾರರ ಕಣ್ಣಿಗೆ ಮಾತ್ರ ರೈತ ನಾಯಕರ ಹಂಗೆ ಕಾಣಿಸಿದ್ದು ವಿಧಾನಸೌಧದ ಕಾರಿಡಾರಿನ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ. ನಮ್ಮನ್ನ ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ ಏನಂತಂದ್ರೆ, ಆರ್ಡರ್ ಮಾಡೋದು ಯಾಕೆ, ವಾಪಸ್ ತಗೊಳ್ಳೋದು ಯಾಕೆ? ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಏನು ಅಂತಂದ್ರೆ, ನಾವು ಆರ್ಡರ್ನ ವಾಪಸ್ ತಗೋತೀವಿ, ನಮಗೆ ಗೊತ್ತಾಗ್ತಾ ಇಲ್ಲ ಈ ವಿಚಾರಗಳು ಅಂತ ಹೇಳಿ. ಈ ಬಗ್ಗೆ ನೋಡ್ತಾ ಹೋಗೋಣ. ಇದು ಇವತ್ತಿನ ಒಳನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.